ನೂತನ ಅಧ್ಯಕ್ಷ ಶಂಕರ್ ಗಡದೆ ಸ್ಥಾನ ಪದಚ್ಯುತಗೊಳಿಸಬೇಕು. ಮಾಜಿ ಅಧ್ಯಕ್ಷ ಸಂತೋಷ್ ಕಕ್ಕಮರಿ ಚುನಾವಣಾಧಿಕಾರಿಗೆ ಆಗ್ರಹ. ಅಥಣಿ ಗ್ರಾಮೀಣ ಸಂಕೋನಹಟ್ಟಿ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರ ಆಯ್ಕೆಯಾದ ಬೆನ್ನಲ್ಲೇ ಮಾಜಿ ಅಧ್ಯಕ್ಷರು ಆರೋಪಗಳ ಸುರಿಮಳೆಗೈದಿದ್ದಾರೆ. ನೂತನ ಅಧ್ಯಕ್ಷ ಶಂಕರ್ ರಾಮು ಗಡದೆ ಬರಮಕೊಡಿಯ ವಿವಿಧೋದ್ದೇಶಗಳ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯದರ್ಶಿಯಾಗಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದು, ಒಬ್ಬನೇ ವ್ಯಕ್ತಿ 2 ಲಾಭದಾಯಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುವುದು ಸಂವಿಧಾನ ಬಾಹಿರವಾಗಿದ್ದು, ನೂತನ ಅಧ್ಯಕ್ಷರನ್ನ ಪದಚ್ಯುತಗೊಳಿಸಬೇಕು ಅಂತ ಮಾಜಿ ಅಧ್ಯಕ್ಷ ಸಂತೋಷ್ ಕಕ್ಕಮರಿ ಚುನಾವಣಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಸಹಕಾರಿ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯರ ಜೊತೆಗೆ ಇಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಸಂವಿಧಾನ ಬಾಹಿರವಾಗಿದೆ ಅಂತ ಆರೋಪಿಸಿ ಅವರು ಶಂಕರ್ ಗಡದೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಅವಕಾಶ ಕಲ್ಪಿಸಬಾರದು ಅಂತ ಅಗತ್ಯ ದಾಖಲೆಗಳನ್ನು ಕೊಟ್ಟು ಚುನಾವಣಾಧಿಕಾರಿಯನ್ನು ಆಗ್ರಹಿಸಿದರು. ಆದರೆ ಚುನಾವಣಾಧಿಕಾರಿಗಳು ಕಿವಿಗೊಡಲಿಲ್ಲ. ಅವರ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ನೀಡ್ತೀನಿ ಮತ್ತು ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತೀನಿ ಅಂತ ಈ ಸಂದರ್ಭ ತಿಳಿಸಿದರು. ಚುನಾವಣಾಧಿಕಾರಿ ಮೇಲೆ ಸ್ಥಳೀಯ ಶಾಸಕರು ಮತ್ತು ಕೆಲ ಮುಖಂಡರು ಒತ್ತಡ ತಂದಿದ್ದರಿಂದ ಅಧಿಕಾರಿಗಳು ಕಾನೂನಿನ ವಿರುದ್ಧವಾಗಿ ವರ್ತಿಸಿದ್ದಾರೆ ಅಂತ ಸಂತೋಷ್ ಕಕ್ಕಮರಿ ತಮ್ಮ ಬಳಿ ಇದ್ದ ದಾಖಲೆಗಳನ್ನು ತೋರಿಸಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ. ಚುನಾವಣೆಯಲ್ಲಿ ಬರಮಕೊಡಿಯ ಶ್ರೀ ಶಂಕರ್ ರಾಮು ಗಡದೆ ಇವರು ಬರಮಕೊಡಿಯ ವಿವಿಧೋದ್ದೇಶಗಳ ಸಹಕಾರಿ PKPSನಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅದರ ಜೊತೆಗೇ ಚುನಾವಣೆ ಅಧಿಕಾರಿಗೆ ತಪ್ಪು ಮಾಹಿತಿ ಕೊಟ್ಟು, ಪಂಚಾಯಿತಿಗೆ ತಪ್ಪು ಮಾಹಿತಿ ಕೊಟ್ಟು ಇಲ್ಲಿ ಸದಸ್ಯರಾಗಿಯೂ ಇಲ್ಲಿವರೆಗೆ ಇವತ್ತಿನ ತನೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಹಕಾರ ಸಂಘದ ಬೈಲಾ ಪ್ರಕಾರ ಒಬ್ಬ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾವುದೇ ರಾಜಕಾರಣಕ್ಕಾಗಲಿ ಚುನಾವಣೆಗಾಗಿ ಸ್ಪರ್ಧಿಸತಕ್ಕದಲ್ಲ. ಇದರಿಂದ ಇದರ ಪ್ರಕಾರವಾಗಿ ನಾನು ಆರೋ ಅಧಿಕಾರಿ ಅವರಿಗೆ ತಕರಾರು ಅರ್ಜಿ ಕೊಟ್ಟರೂ ಸಹ ಸ್ಥಳೀಯ ರಾಜಕಾರಣಗಳ ಒತ್ತಡ ಹಾಗೂ ಮುಖಂಡರುಗಳ ಒತ್ತಡದಿಂದ ಕಾನೂನು ಬಾಹಿರವಾಗಿ ಈ ಚುನಾವಣೆಯನ್ನು ನಡೆಸಿದ್ದಾರೆ. ಇದನ್ನು ನಾವು ಒಪ್ಪುವುದಿಲ್ಲ. ಇದನ್ನು ಕಾನೂನು ಉಲ್ಲಂಘನೆಯಾಗಿದೆ. ಇದರಿಂದ ನಾನು ಇನ್ನು ಮುಂದಿನ ದಿನಮಾನಗಳಲ್ಲಿ ಕಾನೂನು ಹೋರಾಟ ಮಾಡುತ್ತೇನೆ. ಸ್ಥಳೀಯ ಇದು ಮುಂಚೆಯಿಂದನೂ ಸ್ಥಳೀಯ ಜನರಿಗೆ ಎಲ್ಲರಿಗೂ ಗೊತ್ತು. ನನ್ನ ಮೇಲೆ ಅವಿಶ್ವಾಸಕ್ಕಾಗಲಿ ಒತ್ತಾಯದಿಂದ ಅವಿಶ್ವಾಸ ಮಾಡಿ ಮತ್ತು ಅದರ ನಂತರವಾಗಿ ರೆಸಾರ್ಟ್ ರಾಜಕಾರಣ ಒತ್ತಡದಿಂದ ಸದಸ್ಯರನ್ನು ಕರ್ಕೊಂಡು ಹೋದರು. ಇದರ ಉದ್ದೇಶ ನೋಡ್ರೆ ಅಧಿಕಾರಿಗಳ ಮ್ಯಾಗೂ ರಾಜಕಾರಣ ಒತ್ತಡ ಆಗಿದೆ, ಅದರಿಂದ ವಜಾ ಮಾಡಿದ್ದಾರೆ. ಅವರಲ್ಲಿ ಅವರ PKPSನಲ್ಲಿ ಏನು ಬೋರ್ಡ್ ಇರ್ತದಲ್ಲ, ಬೋರ್ಡ್ ಒಳಗೂ ಅವ್ರ ಹೆಸರಿಲ್ಲ. ಮತ್ತು ಎಲ್ಲಿ ಆಗಲಿ ಅಗದಿ ಗೌಪ್ಯವಾಗಿ ಅವರು ಇಲ್ಲಿ ತನೂ ಕಾರ್ಯನಿರ್ವಹಿಸ್ಕೋತ ಬಂದಾರೆ. ನಮಗೂ ನಿನ್ನೆ ನಮಗೆ ಗೊತ್ತಾಗಿದ್ದು, ಅದ್ರ ಪ್ರಕಾರ ನಮಗೆಲ್ಲ ಮಾಹಿತಿ ಸಿಕ್ಕ ನಂತರ ಎಲ್ಲ ಮಾಹಿತಿ ಸಹ ತಗೊಂಡು ನಾವು ಆರು ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದೀವಿ. ಸ್ಥಳೀಯ ರಾಜಕಾರಣ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯನೇ ಅದಲ್ಲ. ರಾಜಕೀಯ ಒತ್ತಡಕ್ಕೆ ಮನೆದೇ ಇದನ್ನು ಕಾನೂನು ಉಲ್ಲಂಘನೆಯಾಗಿ ಕಾನೂನು ಬಾಹಿರವಾಗಿ ಈ ಚುನಾವಣೆ ಮಾಡಿದ್ದಾರೆ.